ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಹೇಗಿರ್ಬೋದು, ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 238 ಪಾಯಿಂಟ್ಸ್ ಅಥವಾ 0.49% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಿಯರ್ಲಿ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ನಂತರ ನೆಗೆಟಿವ್ ಆಯ್ತು, ಮತ್ತೆ ಒಳ್ಳೆ ರಿಕವರಿ ಮಾಡಿ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಕೊನೆವರೆಗೂ ಕೂಡ ಟ್ರೇಡ್ ಆಗಿದೆ. ಡೌ ಜೋನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದಷ್ಟು ಡಿಸ್ಟರ್ಬೆನ್ಸಸ್ ಇದ್ದೇ ಇತ್ತು ಮಾರ್ಕೆಟ್ಗೆ. ಬಟ್ ಯುರೋಪಿಯನ್ ಮಾರ್ಕೆಟ್ಗಳು ಅದಾದ ನಂತರ ಒಳ್ಳೆ ಪಾಸಿಟಿವ್ ಆದವು. ನಮ್ಮ ಮಾರ್ಕೆಟ್ ಆಗ್ಲಿಲ್ಲ, ಯಾಕಂದ್ರೆ ನಮ್ಮ ಮಾರ್ಕೆಟ್ಗೆ ಮೊನ್ನೆ ಏನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು, ಅದು ಡ್ಯೂ ಇತ್ತು, ರಜೆ ಇದ್ದಿದ್ರಿಂದ. ಹಾಗಾಗಿ ನಮ್ಮ ಮಾರ್ಕೆಟ್ ಏನು ಪಾಸಿಟಿವ್ ಆಗ್ಲಿಲ್ಲ. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಡೌ ಜೋನ್ಸ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಂತೂ ನೋಡಬಹುದು 290 ಪಾಯಿಂಟ್ಸ್ ಅಥವಾ 1.29% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಗಿದೆ, ನೆಗೆಟಿವ್ ಏನಾಗಿಲ್ಲ, ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದು ಅದು 1.29% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಾಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆನ್ನೆ. FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನೆನ್ನೆ ನೋಡಬಹುದು FIS ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. 8,752 ಕೋಟಿ ಮೊತ್ತದ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 12,068 ಕೋಟಿ ಮೊತ್ತದ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇವರು ಭರ್ಜರಿಯಾಗಿ ಸೆಲ್ ಮಾಡಿದ್ದಾರೆ, ಇವರು ಭರ್ಜರಿಯಾಗಿ ಬೈ ಮಾಡಿದ್ದಾರೆ. FIS ಈ ತಿಂಗಳ 2 ಸೆಷನ್ಸ್ ಅಲ್ಲಿ ಈಗಾಗಲೇ ಆಲ್ಮೋಸ್ಟ್ 12,000 ಕೋಟಿ ಸೆಲ್ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ನಿನ್ನೆ ಒಂದಷ್ಟು ಮಾರ್ಕೆಟ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಈ ಸುದ್ದಿ. ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ. ಇದು ನಿಜಾನ ಸುಳ್ಳ ಗೊತ್ತಿಲ್ಲ. Secret talks attempt. As bombs fell, Iran quietly reached out to CIA to discuss ceasefire. ಇರಾನ್ ಸೀಕ್ರೆಟ್ ಆಗಿ CIA ಕಾಂಟ್ಯಾಕ್ಟ್ ಮಾಡಿದೆ ಸೀಸ್ಫೈರ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಅನ್ನುವಂತ ಸುದ್ದಿ ಬಂದಿದೆ. ಗೊತ್ತಿಲ್ಲ, ಸದ್ಯದ ಮಟ್ಟಿಗೆ ಇರಾನ್ ಇಂದ ಈ ರೀತಿಯ ಅಪ್ಡೇಟ್ ಗಳೇನು ಬಂದಿಲ್ಲ. ರಿಪೋರ್ಟ್ ಮೂಲಕ ಬರ್ತಾ ಇದೆ CIA ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ. ಈ ಸುದ್ದಿ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ. ನಿನ್ನೆ ಇದು ಆಕ್ಚುಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು. ಮೇ ಬಿ ಅಮೆರಿಕನ್ ಮಾರ್ಕೆಟ್ ನ ಮೇಲೆ ಹಾಗೆ ಯುರೋಪಿಯನ್ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರಿರಬಹುದು ಈ ಸುದ್ದಿ. ಇದು ರಿಪೋರ್ಟ್ ಮೂಲಕ ಬಂದಿರುವಂತದ್ದು, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ಮೇ ಬಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದು ಸದ್ಯದ ಮಟ್ಟಿಗಂತೂ ತುಂಬಾನೇ ರೇರ್ ಅಂತ ಹೇಳ್ಬೋದು. ಇನ್ ಕೇಸ್ ಇದು ನಿಜ ಆದ್ರೆ ಖಂಡಿತ ಅದು ಮಾರ್ಕೆಟ್ ಗೆ ಒಳ್ಳೆ ಸುದ್ದಿನೇ ಆಗುತ್ತೆ. ನೋಡೋಣ. ಟ್ರಂಪ್ ಗೆ ಮತ್ತೊಂದು ಮುಖಭಂಗ ಆಗಿದೆ. ನೋಡಬಹುದು, US ಟ್ರೇಡ್ ಕೋರ್ಟ್ ಆರ್ಡರ್ ಸ್ವೀಪಿಂಗ್ ಟ್ಯಾರಿಫ್ ರಿಫಂಡ್ಸ್ ಫಾರ್ ಕಂಪನೀಸ್ ಇನ್ ಫ್ರೆಶ್ ಬ್ಲೋ ಟು ಟ್ರಂಪ್. US ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು ಲಾಸ್ಟ್ ಮಂತ್. ಇದಾದ್ಮೇಲೆ ಟ್ಯಾರಿಫ್ ಅನ್ನ ಇಷ್ಟು ದಿನ ಕಲೆಕ್ಟ್ ಮಾಡಿರೋದನ್ನ ರಿಫಂಡ್ ಮಾಡೋ ಬಗ್ಗೆ ಟ್ರೇಡ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಈಗ ಟ್ರೇಡ್ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ ಎಲ್ಲ ಕಂಪನಿಗಳಿಗೆ, ಅಂದ್ರೆ ಯಾರಿಂದ ಕಲೆಕ್ಟ್ ಮಾಡಿದ್ರೋ ಅವ್ರಿಗೆಲ್ರಿಗೂ ಕೂಡ ರೀಫಂಡ್ ಮಾಡಬೇಕು ಅಂತ. ನೋಡಬಹುದು, ಜಡ್ಜ್ ರಿಚರ್ಡ್ ಈಟನ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ said Wednesday that all importers of record are entitled to benefit from the last month's ruling by the Supreme Court of the United States, which struck down sweeping double-digit import taxes imposed by Trump last year under the 1977 International Emergency Economic Powers Act. ಅಂದ್ರೆ ಆನ್ ರೆಕಾರ್ಡ್ ಯಾರೆಲ್ಲ ಇಂಪೋರ್ಟರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಎಂಟೈಟಲ್ಡ್ ಟು ಬೆನಿಫಿಟ್, ಅಂದ್ರೆ ಅವರೆಲ್ಲರಿಗೂ ಕೂಡ ಈ ಸ್ವೀಪಿಂಗ್ ಟ್ಯಾರಿಫ್ಸ್ ಏನಿತ್ತು ಅದರ ಲಾಭ ಸಿಗುತ್ತೆ. ಅಂದ್ರೆ ಅಮೆರಿಕನ್ ಕೋರ್ಟ್ ಆರ್ಡರ್ ಏನಾಯ್ತು ಟ್ಯಾರಿಫ್ ಅನ್ನ ರದ್ದು ಮಾಡ್ತು, ಅವರಿಗೆ ರೀಫಂಡ್ ನ ಲಾಭ ಸಿಗುತ್ತೆ ಅನ್ನುವಂತ ಆರ್ಡರ್ ಅನ್ನ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಲಿಮಿಟೆಡ್ ರಿಫಂಡ್ಸ್ ಅಲ್ಲ, ಯಾರ ಹತ್ರ ಕಲೆಕ್ಟ್ ಮಾಡಿದಾರೋ ಅವ್ರಿಗೆಲ್ರಿಗೂ ಕೂಡ ಆನ್ ರೆಕಾರ್ಡ್ ಯಾರದೆಲ್ಲ ಡೇಟಾ ಇದೆ ಅವ್ರಿಗೆಲ್ರಿಗೂ ಕೂಡ ರಿಫಂಡ್ ಮಾಡಬೇಕು ಅಂತ ಆರ್ಡರ್ ಮಾಡಿದೆ. ಆಲ್ಮೋಸ್ಟ್ ನೋಡಬಹುದು $130 ಬಿಲಿಯನ್ ನ ಅಮೆರಿಕ ಕಲೆಕ್ಟ್ ಮಾಡಿದೆ. ಅಷ್ಟನ್ನು ಕೂಡ ಈಗ ರಿಪೇಮೆಂಟ್ ಮಾಡಬೇಕಾಗಿದೆ ಡೊನಾಲ್ಡ್ ಟ್ರಂಪ್ ಗವರ್ನಮೆಂಟ್. ಇಷ್ಟೆಲ್ಲ ಸುದ್ದಿಗಳನ್ನ ಇಟ್ಕೊಂಡು ನಿನ್ನೆ 15% ಟ್ಯಾರಿಫ್ ಈ ವಾರದಿಂದ ಜಾರಿಗೆ ಬರುತ್ತೆ. ಮತ್ತೆ ಹಳೆ ಟ್ಯಾರಿಫ್ ಅಂದ್ರೆ ಈ ಮುಂಚೆ ಏನ್ ಅನೌನ್ಸ್ ಮಾಡಿದ್ರಲ್ಲ ಅವುಗಳು 5 ತಿಂಗಳ ನಂತರ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನೇನ್ ದಾರಿ ಇಟ್ಕೊಂಡಿದ್ದಾರೆ ಅಂತ. ಹಾಗೆ ನನಗೆ ಗೊತ್ತಿರೋ ಪ್ರಕಾರ, ನನ್ನ ತಿಳುವಳಿಕೆ ಪ್ರಕಾರ ಇರೋದು ಒಂದೇ ದಾರಿ. ಅವ್ರು ಎಷ್ಟೇ ಟ್ಯಾರಿಫ್ ಹಾಕ್ಬೋದು, ಹಾಕೋ ಅಧಿಕಾರ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅದನ್ನ ಅಮೆರಿಕದ ಸಂಸತ್ತಲ್ಲಿ ಅಪ್ರೂವಲ್ ತಗೊಂಡ್ ಹಾಕ್ಬೋದು. ಅಲ್ಲಿ ಅಪ್ರೂವಲ್ ಸಿಗಬೇಕು ಅಂದ್ರೆ ಡೆಮಾಕ್ರಾಟ್ಸ್ ಕೂಡ ಒಪ್ಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಡೆಮಾಕ್ರಾಟ್ಸ್ ಒಪ್ತಾರ ಗೊತ್ತಿಲ್ಲ, ನೋಡೋಣ. ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ
ಜಿಇ ಶಿಪ್ಪಿಂಗ್ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ ಒಂದು ಸೆಕೆಂಡ್ ಹ್ಯಾಂಡ್ ಕಮ್ಸರ್ಮ್ಯಾಕ್ ಡ್ರೈ ಬಲ್ಕ್ ಕ್ಯಾರಿಯರ್ ಅನ್ನ ಅಕ್ವೈರ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ತನ್ನ ಫ್ಲೀಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಾರ್ಪೊರೇಷನ್ ಅಥವಾ ಜಿಇ ಶಿಪ್ಪಿಂಗ್ ಅನ್ನ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ಪಾಲಿಕ್ಯಾಬ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಐಟಿ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಇಶ್ಯೂ ಆಗಿದೆ. 327 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಅಂತ. ಇದಕ್ಕೆ ಕಂಪನಿ ಇದು ಕ್ಲರಿಕಲ್ ಎರರ್ಸ್ ಇಂದ ಆಗಿರುವಂತದ್ದು ಅಂತ ಹೇಳಿದೆ. ಫೈಟ್ ಮಾಡಬೇಕಾಗುತ್ತೆ, ಅದಕ್ಕೆ ಪ್ರಾಪರ್ ಡೇಟಾನ ಕೊಡಬೇಕಾಗುತ್ತೆ ಕಂಪನಿ ಇನ್ ಕೇಸ್ ಎರರ್ಸ್ ಆಗಿದ್ರೆ. ಅಂದ್ರೆ ಐಟಿ ಡಿಪಾರ್ಟ್ಮೆಂಟ್ ಇಂದ ಎರರ್ಸ್ ಆಗಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಪಾಲಿಕ್ಯಾಬ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಬಿಎಸ್ಸಿ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು, ಬಿಎಸ್ಸಿ ಶೇರ್ಸ್ ಇನ್ ಫೋಕಸ್ ಆನ್ ರಿಸೀವಿಂಗ್ ಸೆಬಿ ಅಪ್ರೂವಲ್ ಟು ಲಾಂಚ್ ಡಿರೈವೇಟಿವ್ಸ್ ಆನ್ ಸೆನ್ಸೆಕ್ಸ್ ನೆಕ್ಸ್ಟ್ 30 ಇಂಡೆಕ್ಸ್. ರಾತ್ರಿಯ ವಿಡಿಯೋದಲ್ಲಿ ಈಗಾಗಲೇ ಇದನ್ನ ಕವರ್ ಮಾಡಿದ್ದೆ. ಸೆನ್ಸೆಕ್ಸ್ ನೆಕ್ಸ್ಟ್ 30 ಇಂಡೆಕ್ಸ್ ನ ಡಿರೈವೇಟಿವ್ಸ್ ಲಾಂಚ್ ಮಾಡ್ಲಿಕ್ಕೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಬಿಎಸ್ಸಿ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಎಕ್ಸ್ ಅಕೌಂಟ್ ಹ್ಯಾಕ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಎಕ್ಸ್ ಅಕೌಂಟ್ ಅಲ್ಲಿ ಹ್ಯಾಕ್ ಮಾಡಿ ಅದರಲ್ಲಿ ಅನ್ರಿಲೇಟೆಡ್ ಪೋಸ್ಟ್ ಗಳನ್ನ ಮಾಡಿದ್ದಾರೆ. ಈ ಬಗ್ಗೆ ಕಂಪನಿ ಹೇಳಿದೆ. ಜೊತೆಗೆ ಎಕ್ಸ್ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇದೀವಿ ಅಕೌಂಟ್ ಅನ್ನ ರಿಸ್ಟೋರ್ ಮಾಡ್ಲಿಕ್ಕೆ ಅನ್ನೋ ಅಂತ ಮಾತನ್ನ ಹೇಳಿದೆ. ಈ ಸುದ್ದಿ ಕಾರಣಕ್ಕೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ LTI ಮೈಂಡ್ ಟ್ರೀ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ನೆಲ್ಸನ್ ಹಾಲ್ LTI ಮೈಂಡ್ ಟ್ರೀ ಅನ್ನ ಬ್ಯಾಂಕಿಂಗ್ ಸೆಕ್ಟರ್ ನ GenAI ಹಾಗೂ ಪ್ರೋಸೆಸ್ ಆಟೋಮೇಷನ್ ನ ಲೀಡರ್ ಕಂಪನಿ ಅಂತ ರೆಕಗ್ನೈಸ್ ಮಾಡಿದೆ. ಈ ರೆಕಗ್ನಿಷನ್ ನ ಕಾರಣಕ್ಕೆ LTI ಮೈಂಡ್ ಟ್ರೀ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ UPL ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಇತ್ತೀಚೆಗೆ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳನ್ನ ಕೊಟ್ಟಿತ್ತು ಕಂಪನಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನೌನ್ಸ್ಮೆಂಟ್ ಗಳನ್ನ ಮಾಡಿದೆ. ಈ ಅನೌನ್ಸ್ಮೆಂಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. UPL ಅನ್ನು ಕೂಡ ವಾಚ್ ಮಾಡಬಹುದು. ಯಾಕಂದ್ರೆ ಫಸ್ಟ್ ಡಿಮರ್ಜರ್ ಅನೌನ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ವಾಚ್ ಮಾಡಬಹುದು. ನಂತರ HUL ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ನ್ಯೂಟ್ರಿಷನ್ ಲ್ಯಾಬ್ ನ ಎಂಟೈರ್ ಸ್ಟೇಕ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು. ಈಗ ಆ ಸೇಲ್ ಅನ್ನ ಕಂಪ್ಲೀಟ್ ಮಾಡಿದೆ. ಸುಮಾರು 300 ಕೋಟಿಗೆ ನ್ಯೂಟ್ರಿಷನ್ ಲ್ಯಾಬ್ ನ 100% ಸ್ಟೇಕ್ ಅನ್ನ ಮಾರಾಟ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ HUL ಅನ್ನು ಕೂಡ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಮೇಜರ್ EPC ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. 1400 ಕೋಟಿ ಪ್ರಾಜೆಕ್ಟ್ ಇದು. ಮಹಾರಾಷ್ಟ್ರ ಇಂಡಸ್ಟ್ರಿಯಲ್ ಟೌನ್ಶಿಪ್ ಲಿಮಿಟೆಡ್ ಇಂದ ಪಡ್ಕೊಂಡಿರುವಂತಹ ಆರ್ಡರ್. ಈ 1400 ಕೋಟಿ EPC ಕಾಂಟ್ರಾಕ್ಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಇವತ್ತು ಅಂತ. ನಂತರ ಮೆಗಲಾನಿಕ್ ಕ್ಲೌಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ. ಸುಮಾರು 6 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೇಸ್ ಇಂದ ಸಿಕ್ಕಿರುವಂತಹ ಆರ್ಡರ್ ಇದು. ಈ ಆರ್ಡರ್ ನ ಕಾರಣಕ್ಕೆ ಮೆಗಲಾನಿಕ್ ಕ್ಲೌಡ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಶ್ರೀರಾಮ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಜರ್ಮನ್ ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಂದ $76 ಮಿಲಿಯನ್ ಕೋ ಫೈನಾನ್ಸಿಂಗ್ ಪ್ಯಾಕೇಜ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಶ್ರೀರಾಮ್ ಫೈನಾನ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ MRF ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತಮಿಳುನಾಡು ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಮುಂದಿನ 12 ವರ್ಷಗಳಲ್ಲಿ ಸುಮಾರು 5300 ಕೋಟಿಯನ್ನ ಇನ್ವೆಸ್ಟ್ ಮಾಡೋ ಬಗ್ಗೆ. ಈ ಸುದ್ದಿ ಕಾರಣಕ್ಕೆ MRF ಅನ್ನು ಕೂಡ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ US FDA ಅಪ್ರೂವಲ್ ಸಿಕ್ಕಿದೆ. ಅದರಲ್ಲೂ ಫೈನಲ್ ಅಪ್ರೂವಲ್ ಸಿಕ್ಕಿದೆ ಕಂಪನಿಯ ಒಂದು ಮೆಡಿಸಿನ್ ಲಾಂಚ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಗ್ಲೆನ್ಮಾರ್ಕ್ ಫಾರ್ಮಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ಇಂಟರ್ಗ್ಲೋಬ್ ಏವಿಯೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ 500ಕ್ಕಿಂತ ಜಾಸ್ತಿ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಮಿಡ್ಲ್ ಈಸ್ಟ್ ಟೆನ್ಷನ್ ಕಾರಣಕ್ಕೆ. ಈ ಸುದ್ದಿ ಕಾರಣಕ್ಕೆ ಇಂಡಿಗೋನು ಕೂಡ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಓಮ್ನಿಟೆಕ್ ಇಂಜಿನಿಯರಿಂಗ್ IPO ದ ಲಿಸ್ಟಿಂಗ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸದ್ಯದ ಮಟ್ಟಿಗೆ 0 ಇದೆ. ನಿನ್ನೆ ಮೊನ್ನೆ ಕೆಲವು ಕಂಪನಿಗಳನ್ನ ನೋಡಿದ್ವಿ, ಅವು ಆಕ್ಚುಲಿ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇದ್ವು. ಇಲ್ಲಿ ನೆಗೆಟಿವ್ ಏನಿಲ್ಲ, 0 ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋಡಬಹುದು. 62 ಪಾಯಿಂಟ್ಸ್ 0.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಜಪಾನ್ ಮಾರ್ಕೆಟ್ ನಿಯರ್ಲಿ 3% ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ಸ್ ಅಲ್ಲಿ 0.72% ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಮೋರ್ ದನ್ 1% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ನೋಡಬಹುದು, ನಿಯರ್ಲಿ 4% ಪಾಸಿಟಿವ್ ಇದೆ. ಕೋಸ್ಪಿ ನಿನ್ನೆ 13% ಬಿದ್ದಿತ್ತು, ಇವತ್ತು ನಿಯರ್ಲಿ 10% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಈಗ. ಇನ್ನು ಶಾಂಘೈ ಕಂಪೋಸಿಟ್ ನಿಯರ್ಲಿ 0.5% ಪಾಸಿಟಿವ್ ಇದೆ. ಸೆಟ್ ಕಂಪೋಸಿಟ್ ಹಾಗೂ ಜಕಾರ್ತಾ ಕಂಪೋಸಿಟ್ ಇನ್ನು ಓಪನ್ ಆಗಿಲ್ಲ. ಇದು ನಿನ್ನೆಯ ಪರ್ಫಾರ್ಮೆನ್ಸ್ ಗಳು. ಒಟ್ಟಿನಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಇವತ್ತು ಒಂದಷ್ಟು ಪಾಸಿಟಿವ್ ಆಗುತ್ತಾ ಮಾರ್ಕೆಟ್ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಓಪನಿಂಗ್ ಅಂತೂ ಪಾಸಿಟಿವ್ ಅಲ್ಲಿ ಇರುವಂತಹ ಲಕ್ಷಣ ಆಸ್ ಆಫ್ ನೌ ಇದೆ.
ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಡವ್ ಫ್ಯೂಚರ್ಸ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಮೋರ್ ದನ್ 100 ಪಾಯಿಂಟ್ಸ್ ಅಥವಾ 0.23% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗಾಗಿ ಸೆಕೆಂಡ್ ಹಾಫ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದು ಮ್ಯಾಟರ್ ಆಗುತ್ತೆ. ಏನೋ ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ರ್ಯಾಲಿ ಇದೆ. 2.36% ನೋಡಬಹುದು. ಈಗ 2.21% ಆಯ್ತು. ಅಂದ್ರೆ 83 ರೇಂಜ್ ಅಲ್ಲೇ ಇದೆ. ಆಲ್ಮೋಸ್ಟ್ ಮೊನ್ನೆಯಿಂದ ಕೂಡ ಇದೇ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಿದೆ. ಸೇಮ್ ರೇಂಜ್ ಅಲ್ಲಿ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಅದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ಗೋಲ್ಡ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಡಾಲರ್ ಇಂಡೆಕ್ಸ್ ಕಡೆ ಬಂದ್ರೆ 98.8 ಆಗಿದೆ. 99 ಕ್ರಾಸ್ ಮಾಡಿತ್ತು, ಮತ್ತೆ 98.8 ಬಂದಿದೆ. ಇನ್ನು INR ಕಡೆ ಬಂದ್ರೆ 92.15. ನಿನ್ನೆ 0.73% ವೀಕ್ ಆಗಿದೆ. ರುಪಿ ವೀಕ್ ಆಗ್ತಿದೆ, ಡಾಲರ್ ಸ್ಟ್ರಾಂಗ್ ಆಗ್ತಿದೆ. ಕ್ರೂಡ್ ರ್ಯಾಲಿ ಬಂದ್ರೆ ಖಂಡಿತ ಇದು ನಮ್ಮ ಮಾರ್ಕೆಟ್ಗೆ ಅಷ್ಟು ಒಳ್ಳೆ ಸುದ್ದಿ ಆಗೋದಿಲ್ಲ. ಸದ್ಯದ ಮಟ್ಟಿಗೆ 92 ಕ್ರಾಸ್ ಮಾಡಿದೆ. ನೋಡೋಣ ಇನ್ನು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಕ್ರೂಡ್ ಆಲ್ಮೋಸ್ಟ್ 83, 84 ಅಥವಾ ಬಿಲೋ 85 ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಏನೋ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಇದು ಪ್ಯೂರ್ಲಿ ಎಜುಕೇಶನಲ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡಬೇಕು, ಯಾವೆಲ್ಲ ವಿಷಯಗಳನ್ನ ಸ್ಟಡಿ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿರುತ್ತೆ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.